ಗಾಯತ್ರಿ ಶಾಂತೇಗೌಡರಿಗೆ ಯಾಕೆ ಮಿಸ್ ಆಯಿತು? ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಅಸಮಾಧಾನದಿಂದಾಗಿ ಗಾಯತ್ರಿ ಶಾಂತೇಗೌಡರು ತಮ್ಮ ಸ್ಥಾನವನ್ನು ಕಳ್ಕೊಂಡು. ಫಸ್ಟ್ ಆಫ್ ಆಲ್, ಚಿಕ್ಕಮಗಳೂರಿಗೆ ಯಾವುದೇ ರೀತಿಯಾದಂತಹ ಪ್ರಾತಿನಿಧ್ಯ ಇಲ್ಲ. ಕಂಪ್ಲೀಟ್ಲಿ ಕ್ಲೀನ್ ಸ್ವೀಪ್ ಮಾಡಿದಂತಹ ಜಿಲ್ಲೆಗಳನ್ನು ಒಂದು ಹಂತದಲ್ಲಿ ಇದು ಬಿಜೆಪಿಯ ಭದ್ರಕೋಟೆ. ಆದ್ರೆ 2023 ಎಲೆಕ್ಷನ್ ನಲ್ಲಿ ಜನ ಕಾಂಗ್ರೆಸ್ನವ್ರಿಗೂ ಕೂಡ ಒಂದು ಅವಕಾಶ ಕೊಡೋಣ ಅಂತ ಕೊಟ್ಟ ಮೇಲೆ, ಇಷ್ಟೊಂದು ಅಭೂತಪೂರ್ವವಾದಂತ ಯಶಸ್ಸನ್ನು ಕೊಟ್ಟ ಮೇಲೆ ಸೆಕೆಂಡ್ ಟರ್ಮ್ ಅಲ್ಲಾದ್ರೂ ಸಿಗುತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು. ಅದು ಹುಸಿಯಾಯಿತು. ಯಾವಾಗ ಗಾಯತ್ರಿ ಶಾಂತೇಗೌಡರ ಒಂದು ಹೆಸರು ಆ ಲಿಸ್ಟ್ ಅಲ್ಲಿ ಬಂತು, ಅದನ್ನ ನೋಡೋ ಕೂಡಲೇ ಶುರು ಮಾಡಿದ್ರು ಸಿದ್ದರಾಮಯ್ಯನವರು ಅಂತ ಅವರ ಆಪ್ತ ವಲಯದಿಂದಲೇ ಬಂದಿರುವಂತಹ ಮಾಹಿತಿ ಇದು. ಮೇ ಬಿ ಸಿದ್ದರಾಮಯ್ಯನವರಿಗೂ ಕೂಡ ಇದೊಂದು ಪ್ರತಿಷ್ಠೆಯ ವಿಚಾರ. ಸಿದ್ದರಾಮಯ್ಯನವರ ಗಮನಕ್ಕೆ ಬಾರದೆ ಗಾಯತ್ರಿ ಶಾಂತೇಗೌಡರ ಹೆಸರನ್ನ ಕೊಟ್ಟವರು ಯಾರೇ ಗಾಯತ್ರಿ ಶಾಂತೇಗೌಡರ ಹೆಸರು ಕೊಟ್ಟರು ಕೂಡ ಇಲ್ಲೊಂದು ಪೊಲಿಟಿಕಲ್ ಗೇಮ್ ಇದೆ. ಹಾಯ್, ನಮಸ್ಕಾರ. ನಾನು ನಿಮ್ಮ ಅವಿನಾಶ್ ಶಿವನ್. ನಿನ್ನೆ ರಾಜಕೀಯದ ಅಂಗಳದಲ್ಲಿ ಬಹಳ ಸದ್ದು ಮಾಡಿದಂಥ ಒಂದು ಹೆಸರು ಅಂತಂದ್ರೆ ಅದು ಚಿಕ್ಕಮಗಳೂರಿನ ಗಾಯತ್ರಿ ಶಾಂತೇಗೌಡರದ್ದು. ಮೊನ್ನೆಯಷ್ಟೇ ನಾನೊಂದು ವಿಡಿಯೋ ಮಾಡಿದ್ದೆ. ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಹೈಕೋರ್ಟ್ ಈ ಆದೇಶವನ್ನು ಪ್ರಕಟ ಮಾಡಿತು. ಮರು ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಜಯಶಾಲಿ ಆದರು ಗಾಯತ್ರಿ ಶಾಂತೇಗೌಡರು 9 ಮತಗಳಿಂದ. ಅದಾದ್ಮೇಲೆ ಅವರು ಪರಿಷತ್ ಸ್ಥಾನಕ್ಕೆ ಏನೋ ಪ್ರಮಾಣವಚನ ಸ್ವೀಕರಿಸಬೇಕು, ಅದಕ್ಕಾಗಿ ಬೆಂಗಳೂರಿಗೆ ಬಂದಿದ್ರು. ಆದರೆ ನಿನ್ನೆ ಕ್ಯಾಬಿನೆಟ್ನ ಆ ಹೆಸರುಗಳು ಹೊಸದಾಗಿ ಯಾರು ಪ್ರಮಾಣವಚನ ಸ್ವೀಕರಿಸ್ತಾರೆ ಆ ಲಿಸ್ಟ್ ಹೊರಗಡೆ ಬರುತ್ತೆ. ಸೊ ಅದ್ರಲ್ಲಿ ಭಾಳ ಗೊಂದಲ ಇತ್ತು ಬಿಡಿ. ಮಾಂಕಾಳ ವೈದ್ಯರ ಹೆಸರಿತ್ತು, ಅದಾದಮೇಲೆ SS ಮಲ್ಲಿಕಾರ್ಜುನ್ ಎಂಟರ್ ಆಗ್ತಾರೆ. ಆದರೆ ಗಾಯತ್ರಿ ಶಾಂತೇಗೌಡರ ಹೆಸರು ಬಂದಾಗ ಸ್ವತಃ ಗಾಯತ್ರಿ ಶಾಂತೇಗೌಡರಿಗೂ ಕೂಡ ಇದೊಂದು ಆಶ್ಚರ್ಯ ಆಗಿರುತ್ತೆ. ಆಶ್ಚರ್ಯ ಅನ್ನೋದಕ್ಕಿಂತ ಹೌದಾ ಅಂತ ಖಂಡಿತ ಅವರೊಂದು 2-3 ಸಲ ಕನ್ಫರ್ಮ್ ಮಾಡ್ಕೊಂಡಿರ್ತಾರೆ, ರೀಕನ್ಫರ್ಮ್. ಆದರೆ ಹೆಸರೇನೋ ಬಂತು, ಇನ್ನೇನು ಸಂಜೆ ಅವರು ಪ್ರಮಾಣವಚನ ಸ್ವೀಕರಿಸ್ತಾರೆ, ಲೋಕಭವನಕ್ಕೆ ಬರ್ತಾರೆ ಅಂತೆಲ್ಲರೂ ಕೂಡ ಲೆಕ್ಕಾಚಾರ ಹಾಕಿದರು. ಆದರೆ ಕೊನೆಗೆ ಆ 20 ಇದ್ದಂಥ ನಂಬರ್ 19 ಆಯಿತು. ಯಾಕೆ, ಏನು ಕಾರಣ? ಫಸ್ಟ್ ಆಫ್ ಆಲ್, ಚಿಕ್ಕಮಗಳೂರಿಗೆ ಯಾವುದೇ ರೀತಿಯಾದಂಥ ಪ್ರಾತಿನಿಧ್ಯ ಇಲ್ಲ. ಸೊ ಹಾಗಾಗಿ ಈ ಬಾರಿ ಮಿಸ್ ಇಲ್ಲದೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಚಿಕ್ಕಮಗಳೂರಿಗೆ ಒಂದು ಪ್ರಾತಿನಿಧ್ಯ ಸಿಗುತ್ತೆ. ಯಾಕಂದರೆ ಕಂಪ್ಲೀಟ್ಲಿ ಕ್ಲೀನ್ ಸ್ವೀಪ್ ಮಾಡಿದಂಥ ಜಿಲ್ಲೆಗಳಲ್ಲೊಂದು ಒಂದು ಹಂತದಲ್ಲಿ ಇದು ಬಿಜೆಪಿಯ ಭದ್ರಕೋಟೆ. ಇದರ ಒಂದಷ್ಟು ಮೋದಿ ಇನ್ಫ್ಲುಯೆನ್ಸ್ ಇರ್ಬೋದು, ಹಿಂದುತ್ವದ ಇನ್ಫ್ಲುಯೆನ್ಸ್ ಎಲ್ಲವೂ ಕೂಡ ಇದ್ದಂಥ ಒಂದು ಜಿಲ್ಲೆಗಳಲ್ಲಿ ಚಿಕ್ಕಮಗಳೂರು ಕೂಡ ಒಂದು. ಅದಕ್ಕೆ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳಿದೆ. ನಿಮಗೆ ಹೇಗೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ ಭಾಗದಲ್ಲಿ ಶಿವಮೊಗ್ಗ ಕೂಡ ಒಂದು ಸ್ಪಾಟ್. ಸೊ ಅಲ್ಲಿಂದ ಚಿಕ್ಕಮಗಳೂರು, ಈ ಒಂದು ಮಲೆನಾಡು ಕರಾವಳಿ ಬೆಲ್ಟ್ ಬಿಜೆಪಿಯನ್ನು ಸತತವಾಗಿ ಇತ್ತೀಚಿನ ವರ್ಷಗಳಲ್ಲಿ ಕೈ ಹಿಡ್ಕೊಂಡು ಬಂದಂಥ ಜಿಲ್ಲೆಗಳು. ಆದರೆ 2023 ಎಲೆಕ್ಷನ್ನಲ್ಲಿ ಇಂಥ ಒಂದು ದೊಡ್ಡ ಮ್ಯಾಂಡೇಟ್ ಜನ ಕಾಂಗ್ರೆಸ್ನವ್ರಿಗೂ ಕೂಡ ಒಂದು ಅವಕಾಶ ಕೊಡೋಣ ಅಂತ ಕೊಟ್ಟ ಮೇಲೆ, ಇಷ್ಟೊಂದು ಅಭೂತಪೂರ್ವವಾದಂಥ ಯಶಸ್ಸನ್ನು ಕೊಟ್ಟ ಮೇಲೆ ಸೆಕೆಂಡ್ ಟರ್ಮಲ್ಲಾದರೂ ಸಿಗುತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದರು. ಅದು ಹುಸಿಯಾಯಿತು. ಬನ್ನೀಗ ಯಾಕೆ ಏನು ಅನ್ನೋದ್ರ ಬಗ್ಗೆ ಬರೋಣ. ಗಾಯತ್ರಿ ಶಾಂತೇಗೌಡರಿಗೆ ಯಾಕೆ ಮಿಸ್ ಆಯಿತು ಅಂತ ಒಂದು ದೊಡ್ಡ ಒಂದು ಚರ್ಚೆ ರಾಜಕೀಯ ವಲಯದಲ್ಲಿರೋದು ಮಾಜಿ CM ಸಿದ್ದರಾಮಯ್ಯನವರು. ಸೊ ಅವರ ಅಸಮಾಧಾನದಿಂದಾಗಿ ಗಾಯತ್ರಿ ಶಾಂತೇಗೌಡರು ತಮ್ಮ ಸ್ಥಾನವನ್ನು ಕಳ್ಕೊಂಡ್ರು ಅನ್ನೋದು. ಸೊ ಇದರ ಬಗ್ಗೆ ನಾವು ಮಾತನಾಡೋಣ, ಯಾಕೆ ಏನು ಅಂತ. ಈ ಲಿಸ್ಟನ್ನು ರೆಡಿ ಮಾಡಿದಾಗ ಸಿದ್ದರಾಮಯ್ಯನವರು ಒಂದಷ್ಟು ಅವರ ಒಂದು ಕ್ಯಾಂಪ್ನ ಹೆಸರುಗಳನ್ನು ಒಂದಷ್ಟು ಕೊಟ್ಟಿದ್ರು. ಅದರಲ್ಲಿ ಭಾಳ ಮುಖ್ಯವಾಗಿ ಕುರುಬ ಕೋಟಾದಿಂದ ಅವರು ಕೊಟ್ಟಂಥ ಹೆಸರು ಹಾವೇರಿಯ ಬ್ಯಾಡಗಿಯ ಶಾಸಕರಾದಂಥ ಬಸವರಾಜ್ ಶಿವಣ್ಣ ಅವರ ಹೆಸರು. ಆದರೆ ಕೊನೆ ಕ್ಷಣದಲ್ಲಿ ಆ ಲಿಸ್ಟ್ ನೋಡಿದಾಗ ಬಸವರಾಜ್ ಶಿವಣ್ಣ ಅವ್ರ ಹೆಸರಿಲ್ಲ, ಗಾಯತ್ರಿ ಶಾಂತೇಗೌಡರ ಹೆಸರಿದೆ. ನೀವು ಹೇಳ್ಬೋದು ಅವರು ಕೂಡ ಕುರುಬರಲ್ವಾ, ಸೊ ಹಾಗಾಗಿ ಅದರಲ್ಲಿ ಏನು ತಪ್ಪು? ಗಾಯತ್ರಿ ಶಾಂತೇಗೌಡರು ಕೂಡ ಕುರುಬ ಕೋಟದಲ್ಲಿ ಬರ್ತಾರೆ, ಶಿವಣ್ಣ ಅವ್ರ ಬದಲು ಗಾಯತ್ರಿ ಶಾಂತೇಗೌಡರಿಗೆ ಕೊಡ್ಬೋದಾಗಿತ್ತು ಅಂತ. ಬಟ್ ಇಲ್ಲೊಂದು ಲೆಕ್ಕಾಚಾರ ಇದೆ. ಅದೇನು ಅಂತಂದರೆ, ಈಗಾಗಲೇ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರಿಗೆ ಪರಿಷತ್ ಒಂದು ಸ್ಥಾನದ ಮೇಲೆ ಅವರಿಗೆ ಅಲ್ಲಿ ಮಂತ್ರಿಗಿರಿ ಕೊಡಲಾಗಿದೆ. ಅವರು ಕೂಡ ಪರಿಷತ್ ಸದಸ್ಯರು, ಯತೀಂದ್ರ ಅವರು ಕೂಡ. ಇನ್ನೊಬ್ಬರು ಪರಿಷತ್ ಸದಸ್ಯರಿಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟರೆ ಮುಖ್ಯವಾಗಿ ಅದು ರಾಂಗ್ ಮೆಸೇಜ್ ಹೋಗುತ್ತೆ. ಪರಿಷತ್ನಿಂದ ಆಯ್ಕೆ ಆದಂಥವ್ರಿಗೆ ಇಬ್ಬರಿಗೆ ಕೊಟ್ಟರೆ ಅವರ ಪುತ್ರ ಕೂಡ ಇರೋದ್ರಿಂದ, ಮೇನ್ ರೀಸನ್ ಅವರ ಮಗ ಅಲ್ಲಿರೋದು ಅನ್ನೋದು. ಸೊ ಎರಡನೇದಾಗಿ ಎಂಟರ್ ಆದರೆ ಸರಿಯಾದಂಥ ಮೆಸೇಜ್ ಹೋಗಲ್ಲ. ಹಾಗೆ ಇನ್ನೊಂದು ಭಾಳ ಮುಖ್ಯವಾದಂಥ ವಿಚಾರ, ನಾವು ಉತ್ತರ ಕರ್ನಾಟಕ ಹಾಗೆ ದಕ್ಷಿಣ ಕರ್ನಾಟಕ ಎರಡಕ್ಕೂ ಕೂಡ ಪ್ರಾತಿನಿಧ್ಯ ಕೊಡಬೇಕು. ಆಲ್ರೆಡಿ ಯತೀಂದ್ರಗೆ ಮೈಸೂರು ಭಾಗ, ದಕ್ಷಿಣ ಕರ್ನಾಟಕ ಭಾಗಕ್ಕೆ ಕೊಟ್ಟಾಗಿದೆ. ಉತ್ತರ ಕರ್ನಾಟಕ ಭಾಗ ಹಾವೇರಿಯಿಂದ ಬಸವರಾಜ್ ಶಿವಣ್ಣ ಅವರಿಗೆ ಪ್ರಾತಿನಿಧ್ಯ ಕೊಟ್ಟರೆ ಪ್ರದೇಶವಾರು ಕೂಡ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರ ಒಂದು ವಾದ ಆಗಿತ್ತು. ಯಾವಾಗ ಗಾಯತ್ರಿ ಶಾಂತೇಗೌಡರ ಒಂದು ಹೆಸರು ಆ ಲಿಸ್ಟಲ್ಲಿ ಬಂತೋ ಅದನ್ನು ನೋಡೋದು ಕೂಡಲೇ ಕೊತ ಅಂತ ಕುದಿಯೋಕ್ಕೆ ಶುರು ಮಾಡಿದ್ರು ಸಿದ್ದರಾಮಯ್ಯನವರು ಅಂತ ಅವರ ಆಪ್ತ ವಲಯದಿಂದಲೇ ಬಂದಿರುವಂಥ ಮಾಹಿತಿ ಇದು. ಸೊ ಹಾಗಾಗಿ ಗಾಯತ್ರಿ ಶಾಂತೇಗೌಡರು ಕೂಡ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಕ್ಕೆ ಹೋಗಿದ್ರು. DK ಶಿವಕುಮಾರ್ ಅವ್ರ ಜೊತೆ ಕೂಡ ಗಾಯತ್ರಿ ಶಾಂತೇಗೌಡರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆಗ ನೋಡಮ್ಮ, ಈ ಥರ ಹೆಸರಂತೂ ಹೋಗಿದೆ, ಹೈಕಮಾಂಡ್ ಕಡೆಯಿಂದ ಬಂದಿದೆ. ಆದರೆ ಈಗ ಅದನ್ನು ಉಳಿಸ್ಕೊಳ್ಳೋದಾ ತೆಗಿಯೋದಾ ಏನು ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವ್ರ ಜೊತೆ ಒಂದು ಸಲ ಮಾತನಾಡಿದ್ರೆ ಮೇ ಬಿ ಅದು ಯಾವುದೇ ರೀತಿಯಾಗಿ ಡಿಲೀಟ್ ಆಗುವಂಥ ಪ್ರಕ್ರಿಯೆ ಆಗಲ್ಲ, ಕನ್ವಿನ್ಸ್ ಮಾಡಿದ್ರೆ ಅಂತ. ಅದಾದಮೇಲೆ ಗಾಯತ್ರಿ ಶಾಂತೇಗೌಡರು ಹೋಗಿ ಮಾತನಾಡಿದ್ರು ಕೂಡ. ಆಗ ಅವ್ರು ಹೋದಾಗ ಕಚೇರಿಯಲ್ಲಿ ಸ್ವತಃ ಹಾವೇರಿಯ ಶಾಸಕರು ಕೂಡ ಇದ್ದರು. ಇಬ್ಬರನ್ನೂ ಕೂಡ ಜೊತೆಯಾಗಿ ಕೂರಿಸ್ಕೊಂಡು, ನೋಡಮ್ಮ, ನಾನು ಈ ಥರ ಬಸವರಾಜ್ ಶಿವಣ್ಣ ಅವ್ರ ಹೆಸರು ಹೇಳಿದ್ದೀನಿ,
ಯಾಕಂದರೆ ಒಂದು ಈ ಪ್ರದೇಶವಾರು ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಭಾಗದ್ದು. ಹಾಗೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ಅನ್ನೋದ್ರ ಬಗ್ಗೆ. ಜೊತೆಗೆ ಸಿದ್ದರಾಮಯ್ಯನವರು ಆಲ್ರೆಡಿ ಬಸವರಾಜ ಶಿವಣ್ಣ ಅವರಿಗೆ ಹಿಂದೆನೇ ಪ್ರಾಮಿಸ್ ಮಾಡಿದಾರಂತೆ, ಈ ಸಲ ನಿನಗೆ 2ನೇ ಲಿಸ್ಟ್ ಏನು ಬರುತ್ತೆ ಅದರಲ್ಲಿ ನಿನ್ನ ಹೆಸರು ಮಿಸ್ ಇಲ್ಲದೆ ಇರುತ್ತೆ ಅಂತ ಪ್ರಾಮಿಸ್ ಬೇರೆ ಮಾಡಿದ್ದಾರೆ. ಮೇ ಬಿ ಸಿದ್ದರಾಮಯ್ಯನವ್ರಿಗೂ ಕೂಡ ಇದೊಂದು ಪ್ರತಿಷ್ಠೆಯ ವಿಚಾರ. ನಾನು ಆಲ್ರೆಡಿ ಮಾತು ಕೊಟ್ಟಿದ್ದೀನಿ, ಎಲ್ಲಿ ಮಾತು ತಪ್ಪಿದರೆ ನಾನು ನನ್ನ ಒಂದು ರೆಪ್ಯುಟೇಷನನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಅನ್ನೋದು. ಸೊ ಈ ಕಾರಣದಿಂದಾಗಿ ಅಲ್ಲಿ ಗಾಯತ್ರಿ ಶಾಂತೇಗೌಡ ಅವರು ಎಲ್ಲೋ ಈ ಒಂದು ರಾಜಕೀಯದ ಒಂದಷ್ಟು ಅಥವಾ ಜಾತಿವಾರು ಲೆಕ್ಕಾಚಾರ, ಪರಿಷತ್, ವಿಧಾನಸಭೆ ಈ ಥರದ್ದೆಲ್ಲ ಒಂದಷ್ಟು ವಿಚಾರಕ್ಕೆ ಅವ್ರು ಬಲಿಯಾದ್ರ ಅಂತ. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ ನಾನು. ಯಾರಿಗೆ ಹೆಸರನ್ನು ಕೊಟ್ಟರು, ಗಾಯತ್ರಿ ಶಾಂತೇಗೌಡರ ಹೆಸರು, ಸಿದ್ದರಾಮಯ್ಯನವ್ರ ಹತ್ರ ಮಾತಾಡದೆ ಇವರೆಲ್ಲ ಸೇರಿ ಒಂದು ಮೀಟಿಂಗ್ ಆಗಿರ್ತಾರಲ್ವ, ಮಲ್ಲಿಕಾರ್ಜುನ್ ಖರ್ಗೆ, ಕೆ ಸಿ ವೇಣುಗೋಪಾಲ್, ರಾಹುಲ್ ಗಾಂಧಿ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, ಇವರೆಲ್ಲರ ಗಮನಕ್ಕೆ ಬಾರದೆ ಅಥವಾ ಸಿದ್ದರಾಮಯ್ಯನವರ ಗಮನಕ್ಕೆ ಬಾರದೆ ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಕೊಟ್ಟವ್ರು ಯಾರು? ಒಂದು ಮೂಲಗಳ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಅವರ ಒಂದು ಶಿಫಾರಸ್ ಮೇರೆಗೆ ಗಾಯತ್ರಿ ಶಾಂತೇಗೌಡರ ಹೆಸರು ಬಂದಿತ್ತು ಅನ್ನೋದು. ಬಂದಿದ್ದರೂ ಕೂಡ ಅದು ಸಿದ್ದರಾಮಯ್ಯನವರ ಗಮನಕ್ಕೆ ಇರಲಿಲ್ವಾ, ಅಥವಾ ಅವ್ರ ಗಮನಕ್ಕೆ ಬಂದ ಮೇಲೆ ಬೇಡ ಈ ಹೆಸರು, ಬಸವರಾಜ ಶಿವಣ್ಣ ಅವ್ರನ್ನ ಸೇರಿಸಿ ಅಂತ ಹೇಳಿರ್ಬೋದು. ಬಟ್ ಯಾರೇ ಈ ಹೆಸರನ್ನು ಕೊಟ್ಟಿದ್ರು ಕೂಡ ತುಂಬ ಕ್ಯಾಲ್ಕುಲೇಟ್ ಮಾಡಿ ಆ ಹೆಸರನ್ನು ಆ್ಯಡ್ ಮಾಡಿರ್ತಾರೆ. ದಟ್ಸ್ ವೆರಿ ಕ್ಲಿಯರ್. ಸೊ ಯಾರೇ ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಕೊಟ್ಟಿದ್ರು ಕೂಡ ಇಲ್ಲೊಂದು ಪೊಲಿಟಿಕಲ್ ಗೇಮ್ ಇದೆ. ಅದೇನು ಅಂತಂದರೆ, ಸಹಜವಾಗಿ ಅವ್ರಿಗೆ ಗೊತ್ತು ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಸಿದ್ದರಾಮಯ್ಯನವರು ಒಪ್ಪಲ್ಲ. ಬಟ್ ನಮ್ಮ ಕಡೆಯಿಂದ ಕುರುಬ ಕೋಟಾದಿಂದ ಗಾಯತ್ರಿ ಶಾಂತೇಗೌಡರಿಗೆ ನಾವು ಕೊಡಬೇಕು ಅಂತ ಇದ್ವಿ ಅಂತ ಅಲ್ಲಿ ಕೊಟ್ಟಂಗೂ ಆಗುತ್ತೆ. ಸಿದ್ದರಾಮಯ್ಯನವರೇ ಅದಕ್ಕೆ ಅಡ್ಡಲಾಗಿ ನಿಂತರು. ಒಬ್ಬ ಕುರುಬ ಮಹಿಳೆಗೆ ಸಿದ್ದರಾಮಯ್ಯನವರು ಒಬ್ಬ ಕುರುಬರ ಅಗ್ರ ನಾಯಕರಾಗಿ ಅವರೇ ಅಡ್ಡ ನಿಂತರು ಅನ್ನೋ ಒಂದು ಮೆಸೇಜ್ ಹೋಗುವಂಥ ಪ್ರಯತ್ನ ಏನಾದರೂ ಆಗಿದೆಯಾ ಅನ್ನೋ ಒಂದು ಡೌಟ್ ಇಲ್ಲಿ ಮೂಡುತ್ತೆ. ನಿಮಗೂ ಈ ಡೌಟ್ ಮೂಡಿದ್ರೆ ಕಮೆಂಟ್ ಮಾಡಿ. ಸೊ ಹಾಗಾಗಿ ಅವ್ರಿಗೆ ಗೊತ್ತು ಗಾಯತ್ರಿ ಶಾಂತೇಗೌಡರನ್ನ ಅಲ್ಲಿ ಒಳಗಡೆ ತಗೊಂಡಾಗ ಸಿದ್ದರಾಮಯ್ಯನವರು ಒಪ್ಪಲ್ಲ, ಅವರೇ ಹಾಗೆ ತೆಗೆಸ್ತಾರೆ. ಸೊ ಅದೊಂಥರ ಮೆಸೇಜ್ ಹೋಗುತ್ತೆ ಕುರುಬ ಸಮುದಾಯಕ್ಕೆ, ನಾವು ಕೊಡೋಕೆ ರೆಡಿ ಇದ್ವಿ ಅಂತ. ಬಸವರಾಜ ಶಿವಣ್ಣ ಅವ್ರನ್ನ ಯಾಕೆ ತೊಗೊಳಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ಆಲ್ರೆಡಿ 20 ಮಂದಿಯ ಹೆಸರಲ್ಲಿ 19 ಜನ ಈಗ ಗಾಯತ್ರಿ ಶಾಂತೇಗೌಡರ ಹೆಸರು ಬಿಟ್ಟು ಲೇಡೀಸ್ ಯಾರೂ ಕೂಡ ಇಲ್ಲ, ಮಹಿಳಾ ಪ್ರಾತಿನಿಧ್ಯ ಇಲ್ಲ. ಸೊ ಆ ಕಾರಣಕ್ಕೆ ಏನಾದರೂ ಬಸವರಾಜ ಶಿವಣ್ಣ ಅವರು ತಗೊಂಡ್ರೆ ಅಲ್ಲಿ ಮಹಿಳೆಯರೇ ಇಲ್ಲರ. ಸೊ ಹಾಗಾಗಿ ಅಲ್ಲಿ ಮಹಿಳೆಯೊಬ್ಬರು ಸೇರಲೇಬೇಕು. ನೀವು ಆರತಿ ಕೃಷ್ಣ ಕೊಡ್ತಿರೋ ಅಥವಾ ಉಮಾಶ್ರೀ ಅವ್ರ ಹೆಸರು ಕೇಳಿ ಬರ್ತಾ ಇದೆ, ಸಿದ್ದರಾಮಯ್ಯನವರು ಉಮಾಶ್ರೀ ಅವರ ಹೆಸರು ಶಿಫಾರಸ್ ಮಾಡಿದಾರಂತೆ. ಸೊ ಅದೊಂದು ಆಗುತ್ತಲ್ಲಿ. ಹಾಗೆ ಅದ್ರ ಜೊತೆಗೆ ರೂಪಾ ಶಶಿಧರ್ ಅವ್ರು ಕೊಡೋಣ ಅಂತಂದರೆ ಆಲ್ರೆಡಿ ಮುನಿಯಪ್ಪ ಅವರು ಒಳಗಡೆ ಇದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಅಲ್ಲಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಸೊ ಇನ್ನೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಏನಾದರೂ ತರ್ತೀರಾ? ಸೊ ಇದ್ರ ಬಗ್ಗೆ ಕೂಡ ಅಲ್ಲೂ ಕೂಡ ಈ ಜಾತಿವಾರು ಒಂದಷ್ಟು ಇದೆಲ್ಲ ಲೆಕ್ಕಾಚಾರ ಬರುತ್ತೆ. ಸೊ ಮೇ ಬಿ ಈ ಕಾರಣಕ್ಕೆ ಈಗ ಗಾಯತ್ರಿ ಶಾಂತೇಗೌಡರು ಎಲ್ಲೋ ಇನ್ನೊಂದು ಕ್ಯಾಂಪ್ ಏನಿದೆ ಕಾಂಗ್ರೆಸ್ನಲ್ಲಿ, ಅವ್ರು ಬೇಕಂತಲೇ ಹೆಸರನ್ನ ಪಿಚ್ ಮಾಡದಿರೋ ಆಗಿದೆ ಅಲ್ಲಿ. ಸೊ ಆ ಪಿಚ್ಚಿಂದಾಗಿ ಇವ್ರದ್ದು ಉದ್ದೇಶ ಈಡೇರ್ತು, ಯಾರ ಹೆಸರನ್ನು ಕಳಿಸಿದ್ರು. ಹಾಗೇನೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರಿಗೂ ಕೂಡ ಒಂಥರ ಅಡಕತ್ತರಿಯಲ್ಲಿ ಸಿಲುಕಿಸುವಂಥ ಪ್ರಯತ್ನ ಆಯಿತು ಅಂತ ಅನ್ನಿಸ್ತಾ ಇದೆ. ಬಟ್ ಗೊತ್ತಿಲ್ಲ ಏನಾಗಿದೆ ಅಂತ. ಬಟ್ ಇವಾಗ ಒಬ್ಬ ಮಹಿಳೆಯನ್ನು ಸೇರಿಸಬೇಕು. ಕುರುಬಕೋಟ ಆಲ್ರೆಡಿ ಕ್ಲೋಸ್ ಆಗಿದೆ, ಯಾಕಂತಂದರೆ ಪರಿಷತ್ನ ಇಬ್ಬರು ಆಗಿಬಿಡ್ತಾರೆ ಅನ್ನೋ ಒಂದು ವಿಚಾರ. ಸೊ ಆ ಕಾರಣಕ್ಕೆ ಯಾರನ್ನ ಒಳಗೆ ತೊಗೊಂಬರ್ತಾರೆ ಹೇಗೆ ಅನ್ನೋದು ಈಗಿರುವಂಥ ಕುತೂಹಲ. ಸೊ ಇದನ್ನು ಬಿಟ್ಟು ಮುಂದೆ ಬೇರೆ ಒಂದಷ್ಟು ಹೆಸರುಗಳಿದ್ದು, ಭಾಳ ಮುಖ್ಯವಾಗಿ ಶೃಂಗೇರಿ ಶಾಸಕರಾದಂಥ ಟಿ ಡಿ ರಾಜೇಗೌಡರ ಹೆಸರು. ಅವರು ಸಿದ್ದರಾಮಯ್ಯನವರು ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಸಿಗಲಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗಂತೂ ಟಿ ಡಿ ರಾಜೇಗೌಡರು ಭಾಳ ಆಪ್ತರು. ಅವರ ಪ್ರತಿ ಒಂದು ಹಂತದಲ್ಲೂ ಕೂಡ ಜೊತೆಯಾಗಿ ನಿಂತಂಥವ್ರು. ಸೊ ಒಂದು ಒಳ್ಳೆಯ ರಿಲೇಷನ್ಶಿಪ್ ಸಿದ್ದರಾಮಯ್ಯನವ್ರ ಜೊತೆ ಕೂಡ ಇದ್ದರೂ ಕೂಡ ಡಿ ಕೆ ಅವ್ರ ಜೊತೆಗೆ ಆ ಒಂದು ನಂಟು ಬೇರೆ ರೀತಿಯಾಗಿತ್ತು. ಬಟ್ ಆಲ್ರೆಡಿ ಒಕ್ಕಲಿಗ ಕೂಟ ಅಂತ ಬಂದಾಗ ಸ್ವತಃ ಡಿ ಕೆ ಶಿವಕುಮಾರ್ ಇದ್ದಾರೆ, ಕೃಷ್ಣ ಬೈರೇಗೌಡರು ಇದ್ದಾರೆ. ಹಾಗೆ ಈಗ 2ನೇ ಲಿಸ್ಟಲ್ಲಿ ನೋಡಿದ್ರು ಕೂಡ ಎಚ್ ಸಿ ಬಾಲಕೃಷ್ಣ ಅವ್ರ ಹೆಸರಿದೆ, ಚಲುವರಾಯಸ್ವಾಮಿ ಅವ್ರ ಹೆಸರಿದೆ, ಹಾಗೆ ಶಿವಲಿಂಗೇಗೌಡರು ಅರಸೀಕೆರೆ ಶಾಸಕರು. ಸೊ ಆಲ್ರೆಡಿ ಒಕ್ಕಲಿಗರ ಕೋಟ ಫಿಲ್ ಆಗಿದೆ. ಹಾಗಾಗಿ ರಾಜೇಗೌಡರಿಗೆ ಈ ಸಲ ಸ್ಥಾನ ಸಿಕ್ಕಿಲ್ಲ. ಬಟ್ ನಮ್ಮ ಮಲೆನಾಡಿನ ಶಾಸಕರುಗಳು ಸ್ವಲ್ಪ ಗಟ್ಟಿಯಾಗಿ ಮಾತನಾಡುವಂಥದ್ದು ಇಟ್ಕೊಳ್ಬೇಕಾಗುತ್ತೆ. ಯಾಕಂತಂದರೆ ಈ ಮುಲಾಜು, ಸಂಕೋಚ ಇದೆಲ್ಲವನ್ನೂ ಕೂಡ ಇಟ್ಕೊಂಡ್ರೆ ಖಂಡಿತ ಸ್ಥಾನ ಸಿಗಲ್ಲ. ಕಂಪ್ಲೀಟಾಗಿ ಸ್ಥಾನಗಳು ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿನೂ ಕೂಡ ಒಂದು ಸ್ಥಾನ ಸಿಗಲ್ಲ ಅಂತಂದರೆ ಅದು ಕೂಡ 7 ಮಂದಿ ಇದ್ರಿ ಸಲ, 5 ಜನ ಶಾಸಕರು, ಹಾಗೆ ಆರತಿ ಕೃಷ್ಣ ಅವರು, ಜೊತೆಗೆ ಗಾಯತ್ರಿ ಶಾಂತೇಗೌಡರು. ಆದರೂ ಒಂದು ಪ್ರಾಮುಖ್ಯತೆ ಚಿಕ್ಕಮಗಳೂರು ಜಿಲ್ಲೆಗೆ ಸಿಗಲ್ಲ ಅಂತಂದರೆ ಮೇ ಬಿ ಇದು ನಿಮಗೆ ಮುಂದಿನ ಒಂದು ಚುನಾವಣೆಯಲ್ಲಿ ಹೊಡೆತ ಕೊಡುವಂಥ ಎಲ್ಲ ಚಾನ್ಸಸ್ ಇದೆ. ಸೊ ಅದಕ್ಕಿಂತ ಮುಂಚೆ ಕಾಂಗ್ರೆಸ್ನ ಈ ಕ್ಯಾಂಪ್ ಅಥವಾ ಕಾಂಗ್ರೆಸ್ನ ಆಡಳಿತದವರು ಏನು ಸರ್ಕಾರ ಈಗ ಯೋಚನೆ ಮಾಡಬೇಕಾಗಿದೆ. ನಮಸ್ಕಾರ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿಯರ್ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.